ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ವಿವೇಕಾನಂದ ಆರೋಗ್ಯಧಾಮವನ್ನು ಸ್ವಾಮಿ ಅಭಯಾನಂದ ಮಹಾರಾಜರು ಉದ್ಘಾಟಿಸಿದರು. ನಮ್ಮ ಹಿರಿಯರು ನೀಡಿದ ಜಾನಪದ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ವಿಶ್ವ ಜಾನಪದ ದಿನಾಚರಣೆ ಉದ್ಘಾಟಿಸಿ ಲೆಕ್ಕಾಧಿಕಾರಿ ವೈರಾಗ್ಯ 25 ಲಕ್ಷದವರೆಗೆ ಅನುದಾನ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಇದೇ ದಿನಾಂಕ 13ರಂದು ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಶ್ರಾವಣ ಸಮಾಪ್ತಿ, ಜನಪದ ಸಂಗೀತ ಕಾರ್ಯಕ್ರಮ ಮತ್ತು ಕುಂಭಕಳಸ ಮೆರವಣಿಗೆ. ಓಂಪ್ರಕಾಶ್ ಬಜಾರೆ. ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಮೇಲೆ ಸುಳ್ಳು ಆರೋಪ ಎಸಗುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪಂಚಾಯತ್ ಸಿಬ್ಬಂದಿ ಸಹಿ ಸಹಿತವಾಗಿ ಜಿಲ್ಲಾಧಿಕಾರಿ ಅವರಿಗೂ ಪತ್ರ ಸಲ್ಲಿಸಲಾಗಿದೆ. ನರಸಾರೆಡ್ಡಿ. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವ ಬಿವಿ ಭೂಮರೆಡ್ಡಿ ಕಾಲೇಜಿನ ಎದುರುಗಡೆ ರಾಜ್ಕಮಲ್ ಸರ್ಕಸ್ ಅನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ವೀಕ್ಷಿಸಬೇಕೆಂದು ವಿನಂತಿಸಿದರು. ಇತ್ತೀಚೆಗೆ ಧಾರವಾಡದಲ್ಲಿ 2 ಕಡೆ ಪ್ರಾರ್ಥನಾ ಮಂದಿರಗಳಲ್ಲಿ ಕಿಡಿಗೇಡಿಗಳ ಗುಂಪುಗಳು ದಾಳಿ ನಡೆಸಿ ಕ್ರೈಸ್ತ ಧರ್ಮ ಗುರುಗಳ ರಕ್ಷಣೆ ಒದಗಿಸಬೇಕು. ಸಂಜಯ್ ಜಾಗೀರ್ದಾರ್. ಸುದ್ದಿಯ ವಿವರಗಳು. ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ವಿವೇಕಾನಂದ ಆರೋಗ್ಯಧಾಮವನ್ನು ಸ್ವಾಮಿ ಅಭಯಾನಂದ ಮಹಾರಾಜರು ಉದ್ಘಾಟಿಸಿದರು. ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು, ರಘುನಾಥರಾವ್ ಮಲ್ಕಾಪುರೆ, ಸ್ವಾಮಿ ಅಭಯಾನಂದ ಮಹಾರಾಜರ ಪ್ರತಿಪಾದನೆ. ವಿವೇಕಾನಂದರ ಆರೋಗ್ಯಧಾಮ ಲೋಕಾರ್ಪಣೆ. ಭಾರತೀಯ ವೈದ್ಯಶಾಸ್ತ್ರದಿಂದಲೇ ಆರೋಗ್ಯ ಭಾಗ್ಯ. ಭಾರತದ ಪ್ರಾಚೀನ ವೈದ್ಯಶಾಸ್ತ್ರವಾದ ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ, ಧ್ಯಾನದಿಂದ ಮಾತ್ರ ಜನರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಲು ಸಾಧ್ಯ ಎಂದು ಬೆಂಗಳೂರು ಯಲಹಂಕದ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಅಭಯಾನಂದ ಮಹಾರಾಜರು ಪ್ರತಿಪಾದಿಸಿದರು. ಇಲ್ಲಿನ ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ವಿವೇಕಾನಂದ ಆರೋಗ್ಯಧಾಮ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಮತ್ತು ಧ್ಯಾನ ಪ್ರತಿಯೊಬ್ಬರ ಸದೃಢ ಆರೋಗ್ಯಕ್ಕೆ ಆಧಾರ ಸ್ತಂಭಗಳಾಗಿವೆ. ಇವು ನಮ್ಮ ಪೂಜ್ಯರು ವಿಶ್ವಕ್ಕೆ ಕೊಟ್ಟಿರುವ ಶ್ರೇಷ್ಠ ಕೊಡುಗೆಯಾಗಿದೆ. ಈ 4 ಚಿಕಿತ್ಸೆಗಳು ಒಂದೇ ಸೂರಿನಡಿ ಕಲ್ಪಿಸಲು ಆರೋಗ್ಯಧಾಮ ಸ್ಥಾಪಿಸುವುದು ಜಿಲ್ಲೆಯ ಜನರಿಗೆ ವರದಾನವಾಗಲಿದೆ ಎಂದರು. ದೇಶದ ಪ್ರಾಚೀನ ವೈದ್ಯಶಾಸ್ತ್ರವಾದ ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ, ಧ್ಯಾನದಿಂದ ಮಾತ್ರ ಜನರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಲು ಸಾಧ್ಯ ಎಂದು ಬೆಂಗಳೂರು ಯಲಹಂಕ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದ ಅಧ್ಯಕ್ಷ ಸ್ವಾಮಿ ಅಭಯಾನಂದ ಮಹಾರಾಜರು ನುಡಿದರು. ಇಲ್ಲಿನ ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ವಿವೇಕಾನಂದ ಆರೋಗ್ಯಧಾಮ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಮತ್ತು ಧ್ಯಾನ ಪ್ರತಿಯೊಬ್ಬರ ಸದೃಢ ಆರೋಗ್ಯಕ್ಕೆ ಆಧಾರ ಸ್ತಂಭಗಳಾಗಿವೆ. ಇವು ನಮ್ಮ ಪೂರ್ವಜರು ವಿಶ್ವಕ್ಕೆ ಕೊಟ್ಟಿರುವ ಶ್ರೇಷ್ಠ ಕೊಡುಗೆಯಾಗಿವೆ. ಈ 4 ಚಿಕಿತ್ಸೆಗಳು ಒಂದೇ ಸೂರಿನಡಿ ಕಲ್ಪಿಸಲು ಆರೋಗ್ಯಧಾಮ ಸ್ಥಾಪಿಸಿರುವುದು ಜಿಲ್ಲೆಯ ಜನರಿಗೆ ವರದಾನವಾಗಲಿದೆ ಎಂದರು. ಇಂದು ಬಹುತೇಕರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತಿವೆ. ಆಧುನಿಕತೆಯಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಬದಲಾದ ಆಹಾರ ಶೈಲಿ ಇದಕ್ಕೆ ಕಾರಣ. ಈ ಎರಡನ್ನ ಬದಲಿಸಿ ಹೆಜ್ಜೆ ಹಾಕಿದರೆ ಆರೋಗ್ಯಮಯ ಬದುಕು ಸಾಧ್ಯವಾಗಲಿದೆ. ಇದಕ್ಕಾಗಿ ನಾವೆಲ್ಲರೂ ಬದಲಿಸಿಕೊಳ್ಳೋಣ ಜೀವನ ಶೈಲಿ, ಬದಲಿಸಿಕೊಳ್ಳೋಣ ಆಹಾರ ಶೈಲಿ ಎಂಬ ಘೋಷವಾಕ್ಯ ಮೊಳಗಿಸಿ ಹೆಜ್ಜೆ ಹಾಕುವುದು ಅನಿವಾರ್ಯವಾಗಿದೆ. ಈ ಭಾಗದಲ್ಲಿ ಅನೇಕರು ಸಾಕಷ್ಟು ಹಣ ಖರ್ಚು ಮಾಡಿ ವಿವಿಧೆಡೆ ಚಿಕಿತ್ಸೆಗೆ ತೆರಳುತ್ತಿದ್ದಾರೆ. ಈ ಸಮಸ್ಯೆಗೆ ಆರೋಗ್ಯಧಾಮ ಪರಿಹಾರ ಕಲ್ಪಿಸಲಿದೆ. ಸ್ಥಳೀಯರು ಇದರ ಲಾಭ ಪಡೆಯಬೇಕೆಂದು ಕೋರಿದ್ದರು. ಸಾನ್ನಿಧ್ಯ ವಹಿಸಿದ ಬೀದರ್ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಮಾತನಾಡಿ, ಈ ಆರೋಗ್ಯಧಾಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಸಮತೋಲನಗೊಳಿಸುವ ಕಾರ್ಯ ಮಾಡಲಿದೆ. ಹಣ ಗಳಿಕೆ, ವ್ಯವಹಾರದ ದೃಷ್ಟಿಕೋನ ಬದಲಾಗಿ ಜನರ ಆರೋಗ್ಯದ ಕಾಳಜಿಯೇ ಮುಖ್ಯ ಧ್ಯೇಯವಾಗಿದೆ. ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ, ಧ್ಯಾನದ ಬಗ್ಗೆ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯ ಕ್ಯಾಂಪಸ್ ಸೇರಿದಂತೆ ವಿವಿಧೆಡೆ ತೆರಳಿ ಪರಿಣಿತರಿಂದ ಉಪನ್ಯಾಸ, ವಿಚಾರ ಸಂಕಿರಣ, ಉಚಿತ ಆರೋಗ್ಯ ಶಿಬಿರ ಇನ್ನಿತರೆ ಜನಜಾಗೃತಿ ಕಾರ್ಯಕ್ರಮ ಹಾಕಿಕೊಳ್ಳಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಮಾತನಾಡಿ, ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತಲೂ ರೋಗ ಬರದಂತೆ ನೋಡಿಕೊಂಡು ನಿರುದ್ಯೋಗಿಯಾಗಿ ಬಾಳುವುದೇ ನಿಜವಾದ ಜೀವನ. ಇದೇ ನಮ್ಮ ಭಾರತೀಯ ವೈದ್ಯ ವಿಜ್ಞಾನದ ಶ್ರೇಷ್ಠ ವಿಧಾನವಾಗಿದೆ. ಸ್ವಾತಂತ್ರ್ಯದ ಬಳಿಕ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತ್ಯೇಕ ಆಯುರ್ವೇದ ಸಚಿವಾಲಯ ಸ್ಥಾಪಿಸಿ ಇದಕ್ಕೆ ಉತ್ತೇಜನ ನೀಡಿದ್ದಾರೆ ಎಂದರು.
ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಸದಾನಂದ ಜೋಶಿ, ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ತನ್ನೂರ್, ಆರೋಗ್ಯ ಧಾಮದ ಸಿಇಒ ಜಗದೀಶ್ ಮುಖೇಡ್ಕರ್ ಮಾತನಾಡಿದ್ದರು. ಬೀದರ್ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಡ್ಕರ್, ಆರ್ಎಸ್ಎಸ್ ಸಂಚಾಲಕ ಶಿವರಾಜ್ ಹಲ್ಶೆಟ್ಟಿ, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿ ಶೆಟ್ಟಿ ಖ್ಯಾಮ, ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಗಾದ್ಗಿ, ಸೂರ್ಯ ಫೌಂಡೇಶನ್ ರಾಜ್ಯ ಸಂಚಾಲಕ ಗುರುನಾಥ್ ರಾಜ್ಗೀರ, ಪ್ರಮುಖರಾದ ನಾರಾಯಣರಾವ್ ಮುಖೇಡ್ಕರ್, ಆಲಮ್ಮ ತಾಯಿ, ನಿತಿನ್ ಕರ್ಪೂರ್, ಸಂತೋಷ್ ಕುಮಾರ್ ಪೂಜಾರಿ ಸೇರಿದಂತೆ ಇತರರು ಇದ್ದರು. ಅಮೆರಿಕದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯಿತು. ಆ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದಂಥ ಭಾಷಣ ಇಡೀ ವಿಶ್ವದ ಇತಿಹಾಸದ ಪುಟದಲ್ಲಿ ಒಂದು ವಿಶಿಷ್ಟವಾಗಿ ದಾಖಲಾದಂಥ ದಿನ. ಈ ದಿನವನ್ನು ಬಹುಶಃ ನಾವು ಜಾಗತಿಕ ಮಟ್ಟದಲ್ಲಿ ಭಾರತದ ಸನಾತನ ಧರ್ಮ ಸಂಸ್ಕೃತಿಯ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ಟಂಥ ಒಂದು ಸುವರ್ಣ ಯುಗದ ದಿನ ವಿಶ್ವದ ಮಟ್ಟಿಗೆ ಅಂತ ನಾವು ಇವತ್ತು ಹೇಳಿದ್ದೇವೆ. ಅಂಥ ಪವಿತ್ರವಾದಂಥ ದಿನ ಇವತ್ತು. ಆ ದಿನಾಚರಣೆ ನಿಮಿತ್ತವಾಗಿ ಬೀದರ್ ಆಶ್ರಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ. ಅದು ಸ್ವಾಮಿ ವಿವೇಕಾನಂದ ಹೆಸರಿನ ಆರೋಗ್ಯ ಧಾಮ. ನಮ್ಮ ಋಷಿಗಳು ವಿವೇಕಾನಂದ ಹೇಳಿದ ಸತ್ಯ ಇದು. ಸೂರ್ಯ ಎತ್ತರದಿಂದ ನಮ್ಮನ್ನೆಲ್ಲರನ್ನೂ ನೋಡ್ತಿದ್ದಾನೆ. ಅವನು ನೋಡುವ ದೃಷ್ಟಿಯೇ ಬೇರೆ. ನಾವು ರಾಜಕಾರಣಿಗಳು ನೋಡುವ ದೃಷ್ಟಿಯೇ ಬೇರೆ, ಕವಿ ನೋಡುವ ದೃಷ್ಟಿಯೇ ಬೇರೆ, ಸೂರ್ಯ ನೋಡುವ ದೃಷ್ಟಿಯೇ ಬೇರೆ. ಋಷಿ ದ್ರಷ್ಟಾರ, ಜ್ಞಾನಿ, ತತ್ವಜ್ಞಾನಿ ಇದೇ ಮನುಷ್ಯರನ್ನ, ಈ ಪ್ರಪಂಚವನ್ನ, ಈ ಜಗತ್ತನ್ನು ನೋಡುವ ದೃಷ್ಟಿಯೇ ಬೇರೆ. ನಾವು ಸೀಮಿತ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿದಾಗ ಬಹಳ ಗುಂಪು ಗುಂಪಾಗಿ ಸಣ್ಣದಾಗಿ ಕಾಣುತ್ತೆ. ಈ ನಾನು ಹಾಲಲ್ಲಿ ನಿಂತ್ಕೊಂಡ್ರೆ ನನಗೆ ಈ ಗೋಡೆ ಆಚೆ ಜಗತ್ತೇ ಕಾಣೋದಿಲ್ಲ. ನಾನೇನಾದರೂ ಹೊರಗಡೆ ಈ ಬಿಲ್ಡಿಂಗಿನ ಮೇಲಿನಿಂದ ನಿಂತು ನೋಡಿದರೆ ನನಗೆ ಅರ್ಧ ಶಿವನಗರ ಕಾಣುತ್ತೆ. ಇನ್ನೂ ಎತ್ತರಕ್ಕೆ ಏನಾದರೂ ಹೋಗಿ ನಿಂತು ನೋಡೋದಕ್ಕಾದ್ರೆ ಬೀದರ್ ಪೂರ್ತಿ ಕಾಣುತ್ತೆ. ಆಮೇಲೆ ಇನ್ನೂ ಎತ್ತರಕ್ಕೆ ಹೋದರೆ ಕರ್ನಾಟಕ ಕಾಣುತ್ತೆ. ಇನ್ನೂ ಎತ್ತರಕ್ಕೆ ಹೋದರೆ ಭಾರತವೇ ಕಾಣುತ್ತೆ. ಇನ್ನೂ ಎತ್ತರಕ್ಕೆ ಹೋದರೆ ಪ್ರಪಂಚವೇ ಕಾಣುತ್ತೆ. ಎತ್ತರಕ್ಕೆ ನಮ್ಮ ದೃಷ್ಟಿ ಹೋದಂತೆ ನಾವು ವಿಶಾಲರಾಗ್ತೇವೆ, ಕೆಳಗಡೆ ಹೋದಂತೆ ನಾವು ಸಂಕುಚಿತರಾಗ್ತೇವೆ. ಇಡೀ ಜಗತ್ತಿಗೆ ಭಾರತೀಯ ತತ್ವಜ್ಞಾನಿಗಳು ನಮ್ಮ ಧರ್ಮದ ಹೆಸರಿನಲ್ಲಿ ಕಿತ್ತಾಡ್ತಾ ಇರುವಂಥ ಇವತ್ತಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ 1008 108 ಲಕ್ಷಾಂತರ ಧರ್ಮಗಳು, ಒಳಪಂಗಡಗಳು, ಜಾತಿಗಳು ವಿಂಗಡಣೆ ಮಾಡಿ 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 ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು, ಒಬ್ಬೊಬ್ರದೊಂದು ಜಾತಿ ಇಟ್ಕೊಂಡ್ಬಿಡಿ ಬೆಸ್ಟ್ ಅಂತ. ಒಬ್ಬೊಬ್ರೊಂದೊಂದು ಕುಲ ಇಟ್ಕೊಂಡ್ಬಿಡಿ, ಒಬ್ಬೊಬ್ರು ಒಂದೊಂದು ಧರ್ಮ ಇಟ್ಕೊಂಡ್ಬಿಡಿ, ಒಬ್ಬೊಬ್ರಿಗೆ ಒಂದೊಂದು ಸಪ್ರೇಟ್. ನಂದೇ ಧರ್ಮ ಬೇರೆ, ನಿಂದೇ ಧರ್ಮ ಬೇರೆ. ಬೆಸ್ಟ್ ಅಲ್ಲ, ಅವಾಗ ಬೆಸ್ಟ್ ಆಯಿತು. ಒಂದು 5-6 ಜನ ಸೇರಿಕೊಂಡು ಒಂದು ಲಕ್ಷಾಂತರ 1000 ಜನ ಸೇರ್ಕೊಂಡು ಒಂದು ಧರ್ಮ ಜಾತಿ ಅಂತ ಅನ್ನೋ ಬದಲಾಗಿ ಒಬ್ಬೊಬ್ರಿಗೆ ಒಂದೊಂದು ಜಾತಿ ಇಟ್ಕೊಂಡ್ಬಿಡಿ, ಒಬ್ಬೊಬ್ರಿಗೆ ಒಂದೊಂದು ಧರ್ಮ ಇಟ್ಕೊಂಡ್ಬಿಡಿ, ಬೆಸ್ಟ್ ಅಲ್ವಾ? ಪ್ರಕೃತಿಯ ಕರೆ ಒಂದೇ ನಮ್ಮನ್ನ ವಿಶಾಲರನ್ನಾಗಿ ಮಾಡೋದು, ನಮ್ಮನ್ನ ಎಲ್ಲಕ್ಕೂ ಅತೀತರನ್ನಾಗಿ ಮಾಡೋದು ಅದರ ಮೂಲ ಉದ್ದೇಶ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು, ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಜ್ಞಾನಿಗಳು ನಮ್ಗೆ ಹೇಳಿಕೊಟ್ಟಿದ್ದಾರೆ, ಬದುಕಿದ್ದಾರೆ, ತೋರಿಸಿದ್ದಾರೆ. ಶಂಕರಾಚಾರ್ಯ ಒಂದು ಪದವನ್ನು ಬಳಸ್ತಾರೆ, ಆಹಾರ ಅಂತ ಹೇಳಿ. ಆಹಾರ ಅಂತ ಒಂದು ಪದ ಬಳಸ್ತಾರೆ. ನಮಗೆ ಗೊತ್ತಿರುವ ಆಹಾರ ಏನು? 3 ಹೊತ್ತೋ, ಸಾಧ್ಯವಾದ 4 ಹೊತ್ತೋ, ಅಥವಾ ನಮ್ಮ ಯಥಾಶಕ್ತಿ ಅಷ್ಟೇ ನಮಗೆ ಗೊತ್ತಿರೋದು. ಆದರೆ ಇನ್ನೊಂದು ಸ್ವಲ್ಪ ಕೆಲವು ವಿವೇಕಿಗಳು ನಾವು ಆಲೋಚನೆ ಮಾಡಿ ಗೊತ್ತಾಗುತ್ತೆ, ಅದಲ್ಲ ಅವರ ದೃಷ್ಟಿಯಲ್ಲಿ. ಜ್ಞಾನಿ ಒಂದು ಶಬ್ದ ಬಳಸ್ತಾ ಇದ್ದಾನಂದ್ರೆ ಅಥವಾ ಒಂದು ವಿಚಾರ ಹೇಳ್ತಾ ಇದ್ದಾನಂದ್ರೆ, ಹೇಗೆ E=mc² ಅಂತಕ್ಕಂಥ ಒಂದು ಸೂತ್ರವನ್ನು ನ್ಯೂಟನ್ ಐನ್ಸ್ಟೀನ್ ಕಂಡು ಹಿಡಿದಲ್ಲ, ಅದರ ಪರಿಣಾಮ ಏನಂತಂದ್ರೆ ಒಂದು ಹಾಕಿದ್ರೆ ಸಾಕು ಎಲ್ಲವೂ ಭಸ್ಮ ಆಗುತ್ತೆ. ಹಾಗೆ ನಮ್ಮ ಜ್ಞಾನಿಗಳು ಬಳಸ್ತಕ್ಕಂಥ ಅದು ವಚನ ಇರಬಹುದು, ಅದು ಯಾವುದೇ ಶ್ಲೋಕ ಇರಬಹುದು, ಯಾವುದೇ ಸೂತ್ರ ಇರಬಹುದು, ಅದರ ತಾಕತ್ತೇನೆಂದ್ರೆ ನಮ್ಮನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋದಾಗಿದೆ. ಹಾಗಾಗಿ ಶಂಕರಾಚಾರ್ಯರ ಆಹಾರದ ಬಗ್ಗೆ ಹೇಳಿದ್ದು ಬರೇ ಇಳಿಸುವಂತ ಆಹಾರ ಅಲ್ಲ. ಕಣ್ಣಿನಿಂದ ಏನು ನೋಡ್ತಿ, ಕಿವಿಯಿಂದ ಏನು ಕೇಳ್ತಿ,
ಮನಸ್ಸಿನಿಂದ ಏನು ಭಾವಿಸ್ತೆ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿದೆ. ಆರೋಗ್ಯಧಾಮ ಒಂದು ಚಿಕಿತ್ಸಾ ಕೇಂದ್ರ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾವು ಇದರಲ್ಲಿ ನ್ಯಾಚುರೋಪತಿ, ಆಯುರ್ವೇದ, ಪಂಚಕರ್ಮ, ಯೋಗ, ಧ್ಯಾನ ಮತ್ತು ಹ್ಯಾಪಿನೆಸ್ ಪ್ರೋಗ್ರಾಮ್ಸ್ಗಳು ಈ ರೀತಿ ನಿರಂತರವಾಗಿ ಏನಪ್ಪ ಅಂತಂದರೆ ನಾವು ಇಲ್ಲಿ ಬೀದರ್ ಜನತೆಗೆ, ಬರೀ ಬೀದರ್ ಅಷ್ಟೇ ಅಲ್ಲ, ಹೊರಗಿನ ನಗರದವರಾಗಲಿ ಹೊರ ರಾಜ್ಯದವರಾಗಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊರಗಿನ ದೇಶದವ್ರು ಕೂಡ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಒಂದು ರಿಜುನೇಷನ್ ಥೆರಪಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡಕ್ಕೂ ಏನಪ್ಪ ಅಂದರೆ ನಾವು ಒಂದು ಸಂಕಲ್ಪ ಏನು ಮಾಡಿದ್ದೀವಿ. ಯಾರೇ ಬಂದರೂ ಇಲ್ಲೇನಪ್ಪ ಅಂತಂದರೆ ಅವರು ಎ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಏನು ಕರಿತೀವಿ, ಅದರ ಪ್ರಕಾರ ನಾವಿಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಜಾನಪದ ಸಂಸ್ಕೃತಿ ಎಂಬುದು ನಮ್ಮ ಹಿರಿಯರು ನೀಡಿದ್ದು, ಅದನ್ನು ಆಚರಣೆ ಹಾಗೂ ವಿಚಾರಣೆಯಲ್ಲಿ ತರುವ ಮೂಲಕ ಉಳಿಸಿ ಬೆಳೆಸಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಕಾಂತ್ ಬೈರಾಗ್ಗೆ ನುಡಿದರು. ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಹಾಗೂ ಜಿಲ್ಲಾ ಘಟಕ ಮತ್ತು ಓಂ ಸಿದ್ಧಿವಿನಾಯಕ ಪದವಿ ಮಹಾವಿದ್ಯಾಲಯದ ಸಹಕಾರದೊಂದಿಗೆ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಜಾನಪದ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಜಿಲ್ಲಾ ಪಂಚಾಯತ್ ವತಿಯಿಂದ 50 ಲಕ್ಷ ಅನುದಾನಕ್ಕೆ ಮನವಿಸಿದ್ದಾರೆ. ಕಡಿಮೆ ಎಂದರೆ 25 ಲಕ್ಷದವರೆಗೆ ಅನುದಾನ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ವೈರಾಗ್ಯ ಅವರು ಭರವಸೆ ನೀಡಿದರು. ಅವರು ಇಂತಹ ಜನಪದ ಸಂಸ್ಕೃತಿ ಉಳಿಸಲು ನಾವು ಕೂಡ ನಿಮ್ಮೊಂದಿಗೆ ಕೈಜೋಡಿಸುತ್ತೇವೆ ಎಂದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಜನಪದ ಸಂಸ್ಕೃತಿ ಕುರಿತು ಉಪನ್ಯಾಸ ನೀಡಿ ನೀತಿ ಸಂದೇಶ ಹಾಗೂ ಮಾನವೀಯ ಮೌಲ್ಯಗಳು ಜನಪದ ಸಾಹಿತ್ಯದಲ್ಲಿ ಅಡಗಿವೆ ಎಂದರು. ಜನಪದ ಸಂಸ್ಕೃತಿ ಪರಿಶುದ್ಧವಾಗಿದೆ, ಇಲ್ಲಿ ತೋರಿಕೆ ಇಲ್ಲ, ನುಡಿದಂತೆ ನಡೆಯುವ ಜನಪದ ಸಂಸ್ಕೃತಿಯಾಗಿದೆ. ಜನಪದರು ತಾಯಿಗೆ ದೇವರು ಎಂದವರು. ಅಕ್ಷರ ಕಲಿತವ ಭ್ರಷ್ಟರಾಗಬಹುದು, ಆದರೆ ಸಂಸ್ಕೃತಿ ಕಲಿತವ ಎಂದು ಭ್ರಷ್ಟರಾಗಲ್ಲ. ಇಂದಿನ ಯಾಂತ್ರಿಕ ಯುಗದಲ್ಲಿ ಯುವ ಪೀಳಿಗೆಯಲ್ಲಿ ಸಂಸ್ಕೃತಿ ಇಲ್ಲದ ಕಾರಣ ಬೆಂಗಳೂರಿನಂತಹ ನಗರದಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಿಚ್ಛೇದನ ಪ್ರಕರಣಗಳು ನಡೆಯುತ್ತಿವೆ. ಗಂಡ ಹೆಂಡತಿ ಎಂಬುದು ಆಟಿಕೆ ವಸ್ತುವಾಗಿದೆ ಎಂದು ಕಾಮಣ್ಣ ಕಳವಳ ವ್ಯಕ್ತಪಡಿಸಿದರು. ಒಂದು ವೇಳೆ ಸ್ಯಾಟಲೈಟ್ ಸಮಸ್ಯೆಯಿಂದ ಮೊಬೈಲ್ ಬಂದ್ ಆದರೆ 70% ಜನ ಹುಚ್ಚರಾಗುತ್ತಾರೆ, ಉಳಿದ 30% ಜನರು ಕಲ್ಲಿನಿಂದ ಹೊಡೆಯುತ್ತಾರೆ. ಯಾವ ವಸ್ತುಗಳು ಮಾನವನಿಗೆ ಪೂರಕವಾಗಬೇಕಾಗಿದ್ದವೋ ಅವುಗಳು ಮಾರಕವಾಗಿ ಪರಿಣಮಿಸಿವೆ ಎಂದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನ್ಯೂ ದೆಹಲಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ಪ್ರತಿ ವರ್ಷ ಆಗಸ್ಟ್ 22ರಂದು ವಿಶ್ವ ಜಾನಪದ ದಿನಾಚರಣೆ ಆಚರಿಸಲಾಗುತ್ತಿದೆ. ಭವ್ಯ ಭಾರತದ ಸಂಸ್ಕೃತಿ ಉಳಿಸಿ ಯುವ ಪೀಳಿಗೆಗೆ ಪರಿಚಯ ಮಾಡುವ ಉದ್ದೇಶದಿಂದ ನಾವು ಕೂಡ ಕಾಲೇಜು ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದರು. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅಧ್ಯಕ್ಷತೆ ವಹಿಸಿ ಬೀದರ್ನಲ್ಲಿ 3 ದಿನಗಳವರೆಗೆ ದೇಶದ ಪ್ರತಿ ರಾಜ್ಯದಿಂದ ವಿವಿಧ ಕಲಾ ತಂಡಗಳನ್ನು ಕರೆತರುವ ಮೂಲಕ ಜನಪದ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸುವುದಲ್ಲದೆ ಕಾರ್ಯಕ್ರಮದ ಸ್ಮರಣೆ ಸಂಚಿಕೆ ಕೂಡ ಹೊರತರಲಾಗುವುದು. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ನುಡಿದರು. ಈ ಸಂದರ್ಭದಲ್ಲಿ ಓಂ ಸಿದ್ಧಿವಿನಾಯಕ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸಿದ್ರಾಮ್ ಬಿಚ್ಕುಂದೆ ಭಾಗವಹಿಸಿ ಮಾತನಾಡಿದ್ದರು. ಜಾನಪದ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಪ್ರಾಸ್ತಾವಿಕ ಮಾತನಾಡಿದ್ದರು. ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಸ್ವಾಗತಿಸಿದರು. ಪ್ರೊಫೆಸರ್ ಸಂಜಯಕುಮಾರ್ ತಾಂದಳೆ ನಿರೂಪಿಸಿದರು. ಎಸ್ಬಿ ಕುಚುಬಾಳ್, ಮಲ್ಲಮ್ಮ ಸಂತಾಜಿ ಸೇರಿದಂತೆ ಇತರರು ಇದ್ದರು. ಅದೇ ರೀತಿಯಾಗಿ ಕರ್ನಾಟಕ ಸಾಹಿತ್ಯ ಸಂಘ ಅಧ್ಯಕ್ಷರಾದಂತಹ ಪ್ರಾಚಾರ್ಯರು ಕೂಡ ಜನಪದ ಈ ಕಾರ್ಯಕ್ರಮಕ್ಕೆ ನಮಗೇನು ಕರೆದಿದ್ದೀರಿ, ನನಗೆ ತುಂಬ ಖುಷಿಯಾಗಿದೆ ಸರ್. ನಾನು ಒಂದು ಹೇಳ್ತೀನಿ, ನಮ್ಮ ಆಚರಣೆ, ನಮ್ಮ ವಿಚಾರಣೆ, ನಮ್ಮ ಸಂಸ್ಕೃತಿ, ನಮ್ಮ ಫೋಕ್ ಡ್ಯಾನ್ಸ್, ಮ್ಯೂಸಿಕ್ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇವತ್ತು ನಮ್ಮ ಹಿರಿಯರು ತುಂಬ ಕಷ್ಟಪಟ್ಟು ಆಚರಣೆ ವಿಚಾರಣೆಗಳನ್ನು ಮಾಡಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದೆ ಜಗನ್ನಾಥ ಹೆಬ್ಬಾಳೆ ಸರ್ ಅವರು ಇವಾಗ ನನಗೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ.
ಸರ್ ಒಂದು 50 ಲಕ್ಷ ರೂಪಾಯಿ ಬೇಕಾಗಿದೆ ನಮಗೆ, ಅದನ್ನೇನಾದರೂ ತಾವು ಸರ್ಕಾರದ ವತಿಯಿಂದ ಕೊಟ್ಟರೆ ನಾವು ಬೀದರ್ ಜಿಲ್ಲೆಯಲ್ಲಿ ಇಡೀ ದೇಶದ ಎಲ್ಲ ಭಾಗಗಳಿಂದ ಆರ್ಟಿಸ್ಟ್ಗಳನ್ನು ಕರೆಸಿ ನಾವು ಇಲ್ಲೇ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಬಹುದು ಅಂತೇಳಿ ನಾನು ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ವಿಶ್ವಾಸ ಕೊಡ್ತೇನೆ. 50 ಲಕ್ಷ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು 25 ಲಕ್ಷ ಆದರೂ ನಾವು ಪಟ್ಟೆ ಕೊಡ್ತೇವೆ ಅಂತ ಹೇಳಿ ಸರ್ಕಾರದ ಆದೇಶಗಳಿದೆ. ಆ ಆದೇಶ ಪ್ರಕಾರ ಜಿಲ್ಲಾ ಪಂಚಾಯತ್ ಕಡೆಯಿಂದ ಸ್ವಲ್ಪ ಅನುದಾನ, ತಾಲೂಕ್ ಪಂಚಾಯತಿಂದ ಸ್ವಲ್ಪ ಅನುದಾನ, ಗ್ರಾಮ ಪಂಚಾಯತ್ ಕಡೆಯಿಂದ ಸ್ವಲ್ಪ ಅನುದಾನ, ಅದನ್ನು ಬಿಟ್ಟು ನಾವು ವೈಯಕ್ತಿಕವಾಗಿ ಕೂಡ ನಮ್ಮ ಅಧಿಕಾರಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾನು ಒಂದು 7 ಜನರ ಜೊತೆ ಮಾತಾಡಿದೆ. ಸರ್ ನಾವೆಲ್ಲರೂ 1 ಲಕ್ಷ ಕೊಡೋಣ, ನಮಗೆ ಹೇಗೂ 2 ಲಕ್ಷ ಸಂಬಳ ಇದೆ, ಒಂದು ತಿಂಗಳದ 1 ಲಕ್ಷ ಕೊಟ್ಟರೆ ಏನು ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ತಾವೇನು ಒಂದು ನಮ್ಮ ಜನಪದವನ್ನು ಉಳಿಸ್ಕೊಂಡೇನು ಹೋಗ್ಬೇಕಂತ ಇದ್ರಿ, ಅದ್ರಲ್ಲಿ ನಾವು ಕೂಡ ಭಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ವೈರಾಗ್ಯ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ. ಸರ್ ಸುಮಾರು 14 ವರ್ಷ ಗ್ಯಾಪ್ ಆಗಿದೆ, ನಾವು ಮತ್ತೆ ಮರುಕಳಿಸೋಣ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ನ್ಯಾಷನಲ್ ಫೋಕ್ ಆ್ಯಂಡ್ ಟ್ರೈಬಲ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿ ಇರೋದರಿಂದ ಅವ್ರ ಕೌನ್ಸಿಲ್ನಿಂದ ಕೂಡ ಕೆಲವು ಕಾರ್ಯಕ್ರಮ ತಂಡಗಳನ್ನು ನಾವು ಕರೆಸೋಣ. ಪ್ರತಿ ರಾಜ್ಯದಿಂದ ಒಂದೊಂದು ಕಲಾ ತಂಡ, ಒಂದೊಂದು ರಾಜ್ಯದಿಂದ ಕಲಾ ತಂಡ ಬಂತು ಅಂದರೆ ಸುಮಾರು 75ರಿಂದ 1 ಲಕ್ಷ ರೂಪಾಯಿ ಅವ್ರ ಬಿಲ್ ಆಗ್ತದೆ. ಅವ್ರ ಊಟ ವಸತಿ ಎಲ್ಲ ಕೊಟ್ಟ ನಂತರ, ಯಾಕಂದ್ರೆ ಬರ್ಲಿಕ್ಕೆ 1-2 ದಿವಸ, ಹೋಗ್ಲಿಕ್ಕೆ 2 ದಿವಸ, ಇಲ್ಲಿ 3 ದಿವಸ ಅಂದ್ರೆ 1 ವಾರ ಹೋಗ್ತದೆ ಅವ್ರ ಮನೆ ಬಿಟ್ಟ ಮೇಲೆ. ಅದೆಲ್ಲ ನಾವೇ ನೋಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಸಾಹೇಬರಿಗೆ, ವೈರಾಗ್ಯ ಸಾಹೇಬರಿಗೆ, ಅವ್ರ ಮುಖ್ಯ ಲೆಕ್ಕಾಧಿಕಾರಿಗಳು ಮತ್ತು ಅವ್ರ ವರ್ಚಸ್ಸಿದೆ, ಅವ್ರು ಯಾರಾದರೂ ನಮ್ಮಂಥವ್ರಿಗೆ ಹೇಳಿದ್ರು ಕೂಡ ಸ್ವಲ್ಪ ಸಹಾಯ ಮಾಡಿರಿ ಅಂದ್ರೆ ಸಹಾಯ ಮಾಡ್ತಕ್ಕಂಥ ಮನಸ್ಸು ಇರ್ತದೆ. ಹೀಗಾಗಿ ಅವ್ರಿಗೆ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೀನಿ. ಸರ್ ತಾವೇ ಕೋಶಾಧ್ಯಕ್ಷರಾಗಿರ್ಬೇಕು, ಆ ಕಮಿಟಿದ ಟ್ರೆಸರರ್ DC ಅವರನ್ನ, CS ನಮ್ಮ ಸಚಿವರಾದಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರು ಮಾಡೋಣ. ಅವ್ರ ನೇತೃತ್ವದೊಳಗೆ 3 ದಿನಗಳ ಕಾಲ ಬೀದರ್ನಲ್ಲಿ ಮತ್ತೆ ಜನಪದ ಸಂಭ್ರಮವನ್ನು ನಾವು ಆಯೋಜನೆ ಮಾಡೋಣ. ಅದಕ್ಕೆ ತಾವು ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಸಹಯೋಗ ನೀಡಬೇಕಂತ ನಾನು ಕೇಳ್ಕೊಂಡಿದ್ದೆ. ಅವರು ಬಹಳ ಪ್ರೀತಿಯಿಂದ ಖಂಡಿತವಾಗಿ ಮಾಡೋಣ ಅಂತ ಹೇಳಿದರು. ಅದಕ್ಕೊಂದು 3-4 ತಿಂಗಳ ಸಿದ್ಧತೆ ಬೇಕಾಗ್ತದೆ. ಆಮೇಲೆ ಒಂದು 8 ಪುಸ್ತಕಗಳನ್ನು ತರೋಣ, ಸ್ಮರಣ ಸಂಚಿಕೆ ತರೋಣ. ಮತ್ತು ಆ ಸ್ವಾಗತ ಸಮಿತಿಯ ಟ್ರೆಸರರ್ ತಾವೇ ಆಗಿರಬೇಕು. ಯಾಕಂತಂದ್ರೆ ಸರ್ಕಾರ ಅಧಿಕಾರಿ ಅದಕ್ಕೆ ಟ್ರೆಸರರ್ ಆಗಿದ್ದಾಗ ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವು ಇದ್ಕೊಂಡು ನಾವು ಮುಂದೆ ಅದಕ್ಕೆ ಚಾಲನೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಾವು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೀರಿ. ಮತ್ತು ಈ ಜಾನಪದ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ವಿಶೇಷ ಕಾಳಜಿಯನ್ನು ವಹಿಸೋಣ, ನಮ್ಮ ಸದಾ ಸಹಕಾರ ಇರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ವೇದಿಕೆ ಪರವಾಗಿ ನಮ್ಮ ಮುಖ್ಯ ಲೆಕ್ಕಾಧಿಕಾರಿಗಳಾದಂಥ ಸನ್ಮಾನ್ಯ ವೈರಾಗ್ಯ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು. ಪ್ರತಿ ವರ್ಷ ವಿಶ್ವ ಜಾನಪದ ದಿನಾಚರಣೆಯನ್ನು ಇಡೀ ಜಗತ್ತಿನಾದ್ಯಂತ ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಕಲಾ ಸಂಸ್ಥೆಗಳಲ್ಲಿ ಆಚರಣೆ ಮಾಡ್ತಾ ಬಂದಿರುತ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ 22ನೇ ಆಗಸ್ಟಿಗೆ ಮಾಡಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಮುಂದಾಗಿ ಇದೇ ಒಂದು ದಿವಸ ಆ ಒಂದು ದಿನವನ್ನು ವಿಶ್ವ ಜಾನಪದ ದಿನಾಚರಣೆಯನ್ನು ಈ ಒಂದು ಸಂದರ್ಭದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಇದರ ಉದ್ದೇಶ ಈಗಾಗಲೇ ನಮ್ಮ ವೈರಾಗ್ಯ ಸರ್ ಅವರು, ಹೆಬ್ಬಾಳೆ ಸರ್ ಅವರು ಮತ್ತು ಸುನೀತಾ ಕೂಡ್ಲಿಕರ್ ಅವರು ಹೇಳಿದ ಹಾಗೆ ನಮ್ಮ ಭವ್ಯ ಭಾರತದ ನೆಲಮೂಲದ ಸಂಸ್ಕೃತಿ ಜಾಗತೀಕರಣದ ಸಂದರ್ಭದಲ್ಲಿ ಕಣ್ಮರೆಯಾಗುತ್ತಿರುವ ನಿಟ್ಟಿನಲ್ಲಿ ಇದನ್ನು ಉಳಿಸಬೇಕು, ಬೆಳೆಸಬೇಕು, ಮತ್ತು ಮುಂದಿನ ಯುವ ಪೀಳಿಗೆಗೆ ಇದರಲ್ಲಿರುವಂಥ ಸತ್ವ ಮಾನವೀಯ ಮೌಲ್ಯಗಳ ಕುರಿತು ಪರಿಚಯ ಮಾಡಿಕೊಡ್ಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ವಲಯ ಸಾಂಸ್ಕೃತಿಕ ಕೇಂದ್ರಗಳ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಇವರ ಸಹಯೋಗದಲ್ಲಿ ಗಡಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ.
ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಸಾಧನಾ ಯೂತ್ ಫೌಂಡೇಶನ್ ವತಿಯಿಂದ ಬೆನಕನಹಳ್ಳಿ ರಸ್ತೆಯಲ್ಲಿರುವ ನವದಗಿರಿಯ ಶ್ರೀ ಶುಕ್ಲತೀರ್ಥ ಮಂದಿರದಲ್ಲಿ ಶ್ರಾವಣ ಸಮಾಪ್ತಿ ಜನಪದ ಸಂಗೀತ ಉತ್ಸವ, ನಮ್ಮೂರ ನವದಗಿರಿ ಜನಪದ ಜಾತ್ರೆ ಹಾಗೂ ಕುಂಭಕಳಸ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಓಂ ಪ್ರಕಾಶ್ ಬಜಾರೆ ತಿಳಿಸಿದರು. ನಗರದ ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದ ಆವರಣದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಅವಧೂತಗಿರಿ ಮಹಾರಾಜರು, ಬರ್ದಿಪುರ ತಮಲೂರಿನ ಶಿವಾನಂದ ಸ್ವಾಮಿಗಳು, ನಿರಗುಡಿ ಮಲ್ಲಯ್ಯ ಮುತ್ಯ ಸೊಂತ್ನ ಶಂಕರಲಿಂಗ ಮಹಾರಾಜರು, ಡಾಕ್ಟರ್ ಮಂತ್ರ ಮಹರ್ಷಿ ಸದ್ಗುರುಜಿ ಸೇರಿದಂತೆ ನಾಡಿನ ಹರಚರ ಗುರುಮೂರ್ತಿಗಳು ವಹಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನವದಗಿರಿ ಹನುಮಾನ್ ಮಂದಿರದಿಂದ ಶುಕ್ಲತೀರ್ಥ ಮಂದಿರದವರೆಗೆ ಮೆರವಣಿಗೆ ಜರುಗಲಿದ್ದು, ಉದ್ಘಾಟನೆಯನ್ನ ಗಾಂಧಿಗಂಜ್ ಬ್ಯಾಂಕ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗೆ ನೆರವೇರಿಸಲಿದ್ದಾರೆ. ಹಲವು ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ಮಧ್ಯಾಹ್ನ 1 ಗಂಟೆಗೆ ಜನಪದ ಸಂಗೀತ ಉತ್ಸವ ಉದ್ಘಾಟನೆ ನಡೆಯಲಿದ್ದು, ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸುದ್ದೀನ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಬ್ಶೆಟ್ಟಿ, ಮಾಜಿ ಶಾಸಕ ಅಶೋಕ್ ಕೇಣಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ, ಪ್ರಮುಖರಾದ ಅಶೋಕ್ ಹೆಬ್ಬಾಳೆ, ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದರು. ಮುಖಂಡರಾದ ಅನಿಲ್ ರಾಜ್ಗಿರ ಮಾತನಾಡಿ, ತೆಲಂಗಾಣದ ಒಗ್ಗಟ್ಟೋಲು ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ಜಾನಪದ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದು, ಪುಂಡಲಿಕರಾವ್ ಪಾಟೀಲ್ ಕುಮಾರ್ ನೇತೃತ್ವದಲ್ಲಿ ಜನಪದ ಸಂಗೀತ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿಯೊಬ್ಬರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು. ಇದೇ ವೇಳೆ ಪ್ರಮುಖರಾದ ರಾಜ್ಕುಮಾರ್ ಜಮದಾರ್, ಸಾಯಿನಾಥ್ ಮಡಿವಾಳ್, ಬಸವರಾಜ್ ಬಿರಾದರ್, ಪಪ್ಪುಗಿರಿ, ಅಶೋಕ್ ಬರಿದಾಬಾದ್, ರಾಜ್ಕುಮಾರ್ ಡೊಂಗುರ್ಗಿ, ಮಡಿವಾಳಯ್ಯ ಸ್ವಾಮಿ, ಪ್ರಮೋದ್ ಸ್ವಾಮಿ, ಸಾಗರ್ ಗೌರ್, ಜಗದೀಶ್ ಬಜಾರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. हर महादेव महासिद्धमढ़ेश्वर महाराज की जय, महासिद्धमढ़ेश्वर महाराज की जय, जय श्री राम। महासिद्धमढ़ेश्वर महाराज की जय, महासिद्धमढ़ेश्वर महाराज की सेवा समिति के शुक्लतीर्थ सेवा समिति के महासिद्धमढ़ेश्वर महाराज की जय, शुक्लतीर्थ सेवा समिति के हर हर महादेव, हर हर महादेव, बोले शिवशंकर भगवान की जय। ನಮ್ಮ ನವದಗಿರಿ ಗ್ರಾಮದ ಶ್ರಾವಣ ಮಾಸದ ಸಮಾಪ್ತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷದಂತೆ ಇದು 17ನೇ ವರ್ಷ ಇದೆ ನಾವು ಆಚರಿಸೋದು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 45 ದಿವಸ ಭಜನೆ ಮಾಡಿ ಇದೊಂದು ಶ್ರಾವಣ ಸಮಾಪ್ತಿ ಮಾಡ್ತಾಯಿದ್ದೇವೆ. 13ನೇ ತಾರೀಕು 9ನೇ ತಿಂಗಳು 2025 ಮುಂಜಾನೆ 9 ಗಂಟೆಗೆ ಹನುಮಾನ್ ಮಂದಿರದಿಂದ ಬುದ್ಧ ಮಂದಿರದಿಂದ ಸಿದ್ಧಾರ್ಥ ಕಾಲೇಜು, ಚರ್ಚು ಹಾಗೆ ಧರಿ ಎಂದು ಇಲ್ಲಿ ನಮ್ಮ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರಿಗೆ ಕುಂಭ ಕಳಸ ಮೆರವಣಿಗೆಯನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತೇವೆ. ಅದೇ ರೀತಿ ನೀವು ನಮ್ಮ ಬೀದರ್ ಜನತೆ ಹಾಗೂ ನಾಡಿನ ಜನತೆ ಎಲ್ಲರೂ ಬಂದು ನಮ್ಮ ಶುಕ್ಲತೀರ್ಥದಲ್ಲೇ ಬಂದು ಪ್ರಸಾದ ಸ್ವೀಕರಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ತಾವು ದಯಮಾಡಿ ಬಂದು ಹೋಗ್ಬೇಕಂತೇಳಿ ತಮ್ಮೆಲ್ಲರ ಕಳಕಳಿಯಿಂದ ಕೇಳ್ಕೊತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶುಕ್ಲತೀರ್ಥ ಒಂದು ಶಿವಮಂದಿರ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರಾವಣ ಮಾಸದ ಸಮಾರೋಪ ಕಾರ್ಯಕ್ರಮವನ್ನು 13/9/2022 ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕುಂಭಕಳಸ ಮೆರವಣಿಗೆ ಹಾಗೂ ಜಾನಪದ ಹಾಗೂ ರಾತ್ರಿ ಇಡೀ ಭಜನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಜರುಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬೀದರ್ನ ಮಹಾಜನತೆ ಎಲ್ಲರೂ ಬಂದು ಒಂದು ಮಹಾಪ್ರಸಾದವನ್ನು ಸ್ವೀಕರಿಸಿ ಈ ಶಿವ ಮಂದಿರದಲ್ಲಿ ಶಿವನ ಆಶೀರ್ವಾದ ತೆಗೆದುಕೊಂಡು ಪುನೀತರಾಗಬೇಕಾಗಿ ಶುಕ್ಲತೀರ್ಥ ಸೇವಾ ಸಮಿತಿ ವತಿಯಿಂದ ಸಮಸ್ತ ಬೀದರ್ ಜನತೆಯಲ್ಲಿ ಕೇಳಿಕೊಳ್ತೇವೆ. ನವದಗಿರಿ ಬಡಾವಣೆಯ ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರ ಮಂದಿರವಾಗಿರುವಂಥ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಜೊತೆಗೆ ನಮ್ಮೂರು ನವದಗಿರಿ ಜಾನಪದ ಜಾತ್ರೆ, ಸಂಗೀತ ದರ್ಬಾರ್, ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ ಶನಿವಾರ 13
ಸೆಪ್ಟೆಂಬರ್ 2025ರಂದು ಈ ಒಂದು ಮಂದಿರದ ಆವರಣದಲ್ಲಿ ನಾವು ಭವ್ಯವಾಗಿ ಕಾರ್ಯಕ್ರಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಗಣ್ಯಮಾನ್ಯರು, ಸ್ಥಳೀಯ ನಾಯಕರು, ಭಕ್ತಾದಿಗಳು ಸುಮಾರು 5,000 to 6,000 ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಮುಂಜಾನೆ ಸರಿಯಾಗಿ 9 ಗಂಟೆಗೆ ನಮ್ಮ ನಾವದಗಿರಿ ಬಡಾವಣೆಯ ಹನುಮಾನ್ ಮಂದಿರದ ಆವರಣದಿಂದ ಕುಂಭ ಕಳಸ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ. ಈ ಒಂದು ಕುಂಭ ಕಳಸ ಮೆರವಣಿಗೆಯಲ್ಲಿ ನಮ್ಮ ನಾವದಗಿರಿ ಬಡಾವಣೆಯ ಎಲ್ಲ ತಾಯಂದಿರು ಕುಂಭ ಕಳಸ ಮೂಲಕ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ನಮ್ಮ ನೆರ ರಾಜ್ಯ ಆಗಿರುವಂಥ ತೆಲಂಗಾಣ ರಾಜ್ಯದ ಒಗ್ಗುಡೋಲು ಅನ್ನುವಂಥ ಸುಪ್ರಸಿದ್ಧ ಕಲಾ ತಂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿದೆ. ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಯರಣಗಿ ತಾಲೂಕಿನ ಡೊಳ್ಳು ಕಲಾ ತಂಡ, ಬಸವಕಲ್ಯಾಣ ತಾಲೂಕಿನ ಕಲ್ಖೋರ ತಾಂಡದ ಲಂಬಾಣಿ ಕಲಾ ತಂಡ, ಭಾಲ್ಕಿ ತಾಲೂಕಿನ ಕೋಲಾಟ ಕಲಾ ತಂಡ, ಬೀದರ್ ಜಿಲ್ಲೆಯ ಹಲಿಗೆ ಕಲಾ ತಂಡ, ಹೀಗೆ 5-6 ಕಲಾ ತಂಡದ ಕಲಾವಿದರು ಈ ಒಂದು ನಮ್ಮ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಮೆರವಣಿಗೆ ನಮ್ಮ ಹನುಮಾನ್ ಮಂದಿರ, ಬುದ್ಧ ಮಂದಿರ, ಸಿದ್ಧಾರ್ಥ ಕಾಲೇಜಿಂದ ಮತ್ತು ಪುನಃ ಚರ್ಚ್ ಮೂಲಕ ಈ ಒಂದು ಮಂದಿರ ಆವರಣಕ್ಕೆ ಸೇರಲಿದೆ. ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಮಂದಿರ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವಿಭಿನ್ನವಾಗಿ ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಗರಸಭೆ ಅಧ್ಯಕ್ಷರಾಗಿರುವಂಥ MD ಗೌಸ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬುಡಾ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಜಾಬ್ಸೆಟ್ಟಿ ಸರ್ ಬರಲಿದ್ದಾರೆ. ಅಶೋಕ್ ಖೇಣಿ ಸರ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ನಮ್ಮ ನಾವದಗಿರಿ ಬಡಾವಣೆಯ ನಗರಸಭೆ ಸದಸ್ಯರು, ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದೊಡ್ಡಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯ ನಂತರ ನಮ್ಮ ಬೀದರ್ ಜಿಲ್ಲೆ ಹೆಸರಾಂತ ಸಂಗೀತಗಾರರಾಗಿರುವಂಥ ಶ್ರೀ ಗುರುದೇವ್ ಅವರ ಒಂದು ಜನಪದ ಝಂಕಾರ ಅನ್ನುವಂಥ ಕಾರ್ಯಕ್ರಮ ಇದೇ ಒಂದು ಆವರಣದಲ್ಲಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಬೀದರ್ ಜಿಲ್ಲೆಯ 5 ಕಲಾವಿದರು ಸೇರಿದಂತೆ ಬಿಜಾಪುರಿನ ಸುಮಾರು 5 ಕಲಾವಿದರು ಈ ಒಂದು ಸಂಗೀತ ಜನಪದ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಹಾಗೂ ನಮ್ಮ ನಾವದಗಿರಿ ಬಡಾವಣೆಯ ಎಲ್ಲ ಭಕ್ತಾದಿಗಳಲ್ಲಿ, ಎಲ್ಲ ತಾಯಂದಿರಲ್ಲಿ, ಎಲ್ಲ ಸಮುದಾಯದ ಜನರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಅಂದು ಶನಿವಾರ ದಿವಸ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ತಾವು ಪ್ರಸಾದ ಸೇವನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಿ ಸಂಪನ್ನರಾಗಬೇಕಂತ ಹೇಳಿ ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಹಿರಿಯರಲ್ಲಿ, ಗಣ್ಯಮಾನ್ಯರಲ್ಲಿ ಈ ಒಂದು ಆಯೋಜನಾ ಸಮಿತಿ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ. ಧನ್ಯವಾದ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಹಾಲಿ ಸದಸ್ಯರ ಮೇಲೆ ಭ್ರಷ್ಟಾಚಾರ ಎಸಗಲಾಗಿದೆ ಎಂದು ಸುಳ್ಳು ಆರೋಪ ಮಾಡಿ ಗ್ರಾಮ ಪಂಚಾಯತ್ ಘನತೆ ಹಾಗೂ ಗೌರವಕ್ಕೆ ಧಕ್ಕೆ ತಂದಿರುವುದರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಉಡ್ಬಾಳ್ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರಸಾರೆಡ್ಡಿ ಇದ್ದಾರೆಡ್ಡಿ ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಈ ನಿಟ್ಟಿನಲ್ಲಿ ಮನವಿ ಸಲ್ಲಿಸಲಾಗಿದೆ. ಚಿಡುಗುಪ್ಪ ತಾಲೂಕಿನ ಉಡ್ಬಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ಸೂಯ ಸಂಬಣ್ಣ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷೆ ಜಗದೇವಿ ಗಂಡ ರವಿ, ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಸಿಬ್ಬಂದಿ ಸಹಿ ಸಹಿತವಾಗಿ ಜಿಲ್ಲಾಧಿಕಾರಿ ಅವರಿಗೂ ಪತ್ರ ಸಲ್ಲಿಸಲಾಗಿದೆ ಎಂದರು. ಗ್ರಾಮದ ಕೆಲವು ವ್ಯಕ್ತಿಗಳಾದ ಲಕ್ಷ್ಮಣ್ ಕಲ್ಶೆಟ್ಟಿ, ಪಾಂಡುರಂಗ್ ಭಂಗಿ, ಶ್ರೀನಿವಾಸ್ ರೆಡ್ಡಿ, ಮಸ್ತನ್ ಸಾಬ್ ಹಾಗೂ ಮನೋಹರ್ ಸೋನಿ ಅವರು ನನ್ನನ್ನು ಗುರಿಯಾಗಿಸಿ ಹಿಂದೆ ನಮ್ಮ ತಾಯಿ ಹಾಗೂ ತಾನು ಅಧ್ಯಕ್ಷರಾಗಿದ್ದ ವೇಳೆ ನಡೆದ ಕಾಮಗಾರಿಗಳ ಬಗ್ಗೆ ಸುಳ್ಳು ಆರೋಪ ಮಾಡುವ ಮೂಲಕ ನನಗೆ ತೇಜೋವಧೆ ಮಾಡುತ್ತಿರುವವರು. ನನ್ನ ಮೇಲಿನ ಸೇಡಿನ ಜೊತೆಗೆ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹಾಗೂ ಎಲ್ಲ ಸದಸ್ಯರ ವಿರುದ್ಧ ಮಿಥ್ಯಾ ಆಪಾದನೆ ಮಾಡಿದ್ದಾರೆ. ಲಕ್ಷ್ಮಣ್ ಎಂಬುವರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡ ವ್ಯಕ್ತಿ. ಈತ ಗುಂಪು ಕಟ್ಟಿಕೊಂಡು ಕೆಲವು ಸಾಮಾಜಿಕ ಜಾಲತಾಣ ಹೊಂದಿದ್ದವರ ಬಳಿ ಸಂದರ್ಶನಗೈದು ಯಾವುದೇ ಹುರುಳಿಲ್ಲದ ಆಪಾದನೆ ಮಾಡಿದ್ದಾರೆ ಎಂದು ಹರಿಹೈದರು. ಈ ಹಿಂದೆ ನಡೆದ ಕಾಮಗಾರಿಗಳನ್ನು ಆಗಿನ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸೂರ್ಯಕಾಂತ್ ಹಾಗೂ ಚಿಡುಗುಪ್ಪ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಖುದ್ದು ಪರಿಶೀಲಿಸಿದ್ದಾರೆ ಎಂದು ನರಸಾರೆಡ್ಡಿ ಇದೇ ವೇಳೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ಸೂಯ ಗಂಡ ಸಂಬಣ್ಣ, ಉಪಾಧ್ಯಕ್ಷೆ ಜಗದೇವಿ ಗಂಡ ರವಿ, ಸದಸ್ಯರಾದ ರಾಜರೆಡ್ಡಿ ತಂದೆ ಭೀಮರೆಡ್ಡಿ, ತುಕ್ಕಣ್ಣ ತಂದೆ ನರಸಪ್ಪ, ಮಾಣಿಕ್ ತಂದೆ ಸಂಬಣ್ಣ, ರವೀಂದ್ರ ಕುಮಾರ್ ತಂದೆ ಚಂದ್ರಪ್ಪ, ಜಲಾನಿ ತಂದೆ ಮೌಲಾನಾ ಸಾಬ್, ಶಿವಲಿಂಗಮ್ಮ ಗಂಡ ವೀರಶೆಟ್ಟಿ, ಲಕ್ಷ್ಮೀಬಾಯಿ ಗಂಡ ಈರಣ್ಣ, ಛಾಯ ಗಂಡ ಶ್ರೀರಂಗ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ವೇಳೆ ನಾವು ಹೆಂಡವ್ರಿಗೆ ಕೊಟ್ಟಿರೋದು ಒಂದು ಕಾಪಿ ನಮ್ಮ ಕಡೆ ಇರುತ್ತೆ, 2 ಕಾಪಿ ಜಿಲ್ಲಾ ಪಂಚಾಯತ್ ಒಂದು ತಾಲೂಕಾ ಪಂಚಾಯತ್ ಅಲ್ಲಿ ಇರುತ್ತೆ. ಅದನ್ನ ತಂದು ತೋರಿಸ್ಬೇಕು. ನಾವು
ತಪ್ಪಿತಸ್ಥಂದ್ರೆ ಎಲ್ಲೂ ಬಂದು ಹೇಳಕ್ ರೆಡಿ ಇರ್ತೀವಿ. ನಾವು ತಪ್ಪೇ ಇಲ್ಲ, ನಾವು ಹ್ಯಾಂಡ್ ಓವರೇ ಮಾಡ್ಕೊಂಡಿಲ್ಲ. ಸುಮಾರು ಸಾರಿ ನಾನೇ ಪತ್ರಿಕಾ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಯಾಕೆ ಇದು ಈ ರೀತಿ ಜನರಿಗೆ ತೊಂದರೆ ಆಗ್ತಿದೆ, ಸರ್ಕಾರ ಸುಮಾರು ದುಡ್ಡು ಖರ್ಚು ಮಾಡಿರುತ್ತೆ, ಇದನ್ನು ಪಾಪ ಬಡವರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಅಂತೇಳಿ ಇದಕ್ಕೆ ನಾವು ಸುಮಾರು ಸಾರಿ ಒದ್ದಾಡಿದ್ದೀವಿ. ಏನಾದರೂ 3-4 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪತ್ರಿಕಾ ಮಾಧ್ಯಮದಲ್ಲಿ 2-3 ಸಲ ನ್ಯೂಸ್ ಮಾಡಿದ್ದೀವಿ. ಅದನ್ನು ಸತ್ಯಕ್ಕೆ ದೂರವಾದದ್ದು. ಮೂರನೇದಾಗಿ ಹೇಳ್ತೀನಿ, MGNRG ಕುರಿತು. ನರೇಗಾದಲ್ಲಿ ಏನೂ ಕೆಲಸ ಮಾಡಿಲ್ಲ, ಎಲ್ಲ ಸುಳ್ಳು 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 ಅಂತ ಹೇಳ್ತಾರೆ. ನಾನು ಅಧ್ಯಕ್ಷ, ನಮ್ಮ ತಾಯಿಯವರು ಅಧ್ಯಕ್ಷ ಇದ್ದಾಗ, ನಾನು ಅಧ್ಯಕ್ಷ ಆದಾಗ ನಮ್ಮ ಊರಲ್ಲಿ ಸುಮಾರು ಅಂದಾಜು ಎಲ್ಲ ದಾಖಲಾತಿ ಸಮೇತ ಹೇಳ್ತೀನಿ 12ರಿಂದ 15 ಕಿಲೋಮೀಟರ್ ರಸ್ತೆಗಳು ಮಾಡಿದೀವಿ ನಾವು. ನಮ್ಮ ಊರಿಗೆ ಹಳ್ಳಿ ಇರ್ತದ್ರಿ, ಹಳ್ಳಿಯಲ್ಲಿ ನಾಲೆಗಳಿರ್ತಾವೆ. ಒಂದು ಹೊಲಕ್ಕೆ ಬರ್ಬೇಕಂದ್ರೆ ನಾಲ್ಕು ಮುಖಾಂತರ ಜನರು ಬರ್ತಾರೆ. ಹಳ್ಳಿಯಲ್ಲಿ ಹುಟ್ಟಿದೀವಿ ನಾವು, ಅದ್ರ ಸಮಸ್ಯೆ ಗೊತ್ತು. ಒಂದು ಸಾರಿ ನಾವು ರೋಡ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ 2 ಅಕ್ಟೋಬರ್ ಗಾಂಧಿ ಜಯಂತಿ ಅಂತ ಇದ್ರ 2 ಅಕ್ಟೋಬರ್ ಗಾಂಧಿ ಜಯಂತಿಗೆ ನಾವು ಒಂದು ನರೇಗಾ ಪ್ಲಾನ್ ಸ್ಟಾರ್ಟ್ ಮಾಡ್ತೀವಿ. ಅವತ್ತು ಮಹಾತ್ಮ ಉದ್ಯೋಗ ಖಾತ್ರಿ ಯೋಜನೆ 2 ಅಕ್ಟೋಬರ್ ಸ್ಟಾರ್ಟ್ ಮಾಡ್ತೀವಿ. ಅವತ್ತಿನಿಂದ ಜನರು ಬಂದು ಸುಮಾರು 3 ತಿಂಗಳವರೆಗೆ ಅವರವ್ರ ಕಾಮಗಾರಿಗಳು, ಈ ನಮ್ಮ ಹೊಲಕ್ಕೆ ರಸ್ತೆ ಇಲ್ಲ ಸರ್, ನಮಗೆ ಕೊಟ್ಟಿಗೆ ಇಲ್ಲ, ನಮಗಿಲ್ಲಿ ರೋಡ್ ಇಲ್ಲ, ಏನಾದರೂ ಕೊಟ್ಟಿದ್ದನ್ನ ಕ್ರಿಯಾ ಯೋಜನೆ ಮಾಡ್ತೀವಿ ನಾವು. ಅದು ಗ್ರಾಮ ಸಭೆ ಕರೆದು ಮಾಡ್ತೀವಿ. ನಮಗೆ 4 ಕೋಟಿ 5 ಕೋಟಿ ಒಂದೊಂದ್ಸರಿ ಕ್ರಿಯಾ ಯೋಜನೆ ಆದಾಗ ಜಿಲ್ಲಾ ಪಂಚಾಯತ್ನವರು ಇಂತಿಷ್ಟೇ ತಗೊಳ್ಬೇಕಂತ ಹೇಳಿದಾಗ ಅದರ ಸ್ವಲ್ಪ ಕಟ್ಟು ಮಾಡಿರ್ತೀವಿ. ಆ ಇಂಪಾರ್ಟೆಂಟ್ ಇರೋ ಜನರು ಯಾರ್ಯಾರು ಪ್ರತಿ ಸಾರಿ ಬಂದ್ಬಿಟ್ಟು ನಮ್ಮ ಊರಾಗಿ ತೊಂದರೆ ಇದ್ದಾಗ ಈ ರೀತಿ ನಮ್ಮ ಊರು ಉಡಬಾಳ ಗ್ರಾಮ ಯಾವತ್ತಿಂದ ಎಷ್ಟು ವರ್ಷದ್ದು ಒಂದು ರೋಡ್ ಇದೆ ಸರ್, ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ ನಾವು. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವ BV ಭೂಮರೆಡ್ಡಿ ಕಾಲೇಜಿನ ಎದುರುಗಡೆ ರಾಜ್ಕಮಲ್ ಸರ್ಕಸ್ ಅನ್ನು ಆಯೋಜಿಸಲಾಗಿದೆ. ಇಂದಿನ ಕಾಲದಲ್ಲಿ ಮಕ್ಕಳು 4 ಗೋಡೆಯ ಮಧ್ಯೆ ಶಾಲೆ, ಪಾಠ, ಟ್ಯೂಷನ್, ಮೊಬೈಲ್ನಲ್ಲಿ ಗೇಮ್, ಕಾರ್ಟೂನ್ನಲ್ಲಿ ವ್ಯಸ್ತರಾಗಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಮನೋರಂಜನೆಗೊಳಿಸಲಿಕ್ಕೆ ಈ ಸರ್ಕಸ್ ಅನ್ನು ಆಯೋಜಿಸಲಾಗಿದೆ ಎಂದು ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು ರಾಜ್ಕಮಲ್ ಸರ್ಕಸ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸರ್ಕಸ್ನಲ್ಲಿ ಪ್ರಾಣಿಗಳನ್ನು ಉಪಯೋಗ ಮಾಡುವುದರ ಬದಲು ಮಣಿಪುರದ ಯುವತಿಯರು, ಯುವಕರು ತಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ. ಪ್ರಮುಖವಾಗಿ ಡಾಗ್ ಶೋ, ಜಂಪಿಂಗ್ ಜೋಕಾಲಿ ಇವುಗಳು ಪ್ರಮುಖ ಆಕರ್ಷಕಗಳಾಗಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ವೀಕ್ಷಿಸಬೇಕೆಂದು ವಿನಂತಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಅಬ್ದುಲ್ ಸತ್ತರ್, ಸಮಾಜ ಸೇವಕ ಸಿದ್ದು ಫುಲಾರೆ, ರಾಜ್ಕಮಲ್ ಸರ್ಕಸ್ನ ಮಾಲೀಕರಾದ ರಫೀಕ್ ಉದ್ದೀನ್, ನಗರಸಭೆ ಸದಸ್ಯರಾದ ಮೊಹಮ್ಮದ್ ಸಮೀರ್ ಉದ್ದೀನ್, ಕನ್ನಡ ಹೋರಾಟ ಸಮಿತಿ ಬೀದರ್ ತಾಲೂಕಿನ ಅಧ್ಯಕ್ಷರಾದ ರಾಜ್ಕುಮಾರ್, ಮೊಹಮ್ಮದ್ ಜಾವೀದ್, MD ನವೀದ್, MD ಅಯಾಸ್ ಖಾನ್ ಸೇರಿದಂತೆ ಸರ್ಕಸ್ನ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. हाँ जी, आइए आप रहना चाहिए, वो ये लेके आइए शॉल और नहीं उधर ही करेंगे, उधर करेंगे, आप इधर आओ, मिलो, आप इंट्रोड्यूस करा दियो। ये कौन से बाहर कंट्री के है कि हमारे ये इंडियन है सर, पूरे मणिपुर, पूरे मणिपुर। मैडम इधर आइए, बहुत बढ़िया। आप पहले आए इधर को फर्स्ट टाइम आप चारों भी फर्स्ट टाइम। यहाँ के लोग बहुत अच्छे हैं, इधर इज बेस्ट, सपोर्ट रहेगा हमारा बिल्कुल। आप मैं भी आपको क्या होना हो बिल्कुल हमारा पूरा ठीक है। एक शुभ काम होने जा रहा है बिदर में। बिदर की जनता बड़ी बेसब्री से इंतज़ार कर रही थी। शायद ही हमारे बड़े भाई अब्दुल सत्तार साहब बोल रहे थे 30 इयर्स के बाद बिदर में राजकमल सर्कस आया है। इसको बिदर की जनता को बहुत बहुत बधाई और पूरी बिदर की जनता को जागृत किया जाता है कि एक बार भीमरेड्डी कॉलेज का राजकमल सर्कस देखने के लिए आप तमाम लोग आइए। और मैं पूरे स्कूल्स वालों को रिक्वेस्ट करता हूं कि आप लोग, रफ़ीक भाई बहुत अच्छे आदमी हैं, उनसे आके एक बार मिलिए और आपके यंग जनरेशन और यंग बच्चों को पूरों को विजिट कर कर एक स्कूल की तरफ से एक दिन टाइम देकर पूरे बच्चों को बताए कि राजकमल सर्कस क्या है। और वैसे एनिमल्स को बैन किया गया है, नहीं तो इनकी सर्कस में एनिमल्स भी रहते थे, जैसे कि बहुत सारे एनिमल्स को बैन करने की वजह से पूरे उनका कर्तव्य बता रहे हैं इसमें। और मैं भी जाकर अंदर विजिट करके आया हूँ। ಆಗೆಲ್ಲ ಪ್ರಾಣಿಗಳೆಲ್ಲ ಇತ್ತು, ಹೈಸ್ಕೂಲ್ ಗ್ರೌಂಡ್ನಾಗಿತ್ತು. ಮತ್ತು ಅವ್ರು ಅಂದಿನಪ್ಲೆ ಈಗ ಗೊತ್ತನಾಡ ಮಕ್ಕಳು ಏನಾಗಿದೆ ಅಂದರೆ ಸ್ವಲ್ಪ ಬ್ರೇಕ್ ಸಿಕ್ಕರೆ ಸಾಕು ಮೊಬೈಲಿಗೆ ಪೂರಾ ಅಟ್ಯಾಚ್ಮೆಂಟ್ ಆಗಿಬಿಟ್ಟಾರೆ. ಇದೇನು ಸರ್ಕಸ್ ಅದ, ಒಂದು ಮನುಷ್ಯರಿಗೆ ಒಂದು ಎಲ್ಲರಿಗೂ ಒಂದು ಸಣ್ಣ ಹುಡುಗರಿಗೆ ಒಂದು ಎಕ್ಸಾಂಪಲ್ ತೋರ್ಸೋ ಕಡೆಯಿಂದ ಇದ್ರಾಗ ಜಮಸ್ಟಿಕ್ ಇರ್ತದೆ, ಆ ಥರ ಏನೇನು ಅರವೊಂದು ಇರ್ತದೆ. ಬಟ್ ಹುಡುಗರಿಗೆ ಅದೊಂದು ಟೈಮ್ ಕೊಟ್ಟು ನಾವು ಎಲ್ಲರೂ ಕಲ್ತು ಎಲ್ಲ ಫ್ಯಾಮಿಲಿದವ್ರಿಗೆ ಹೇಳಿ ನಮ್ಮವ್ರಿಗೆ ಹೇಳಿ ನಮ್ಮವ್ರು ಸರಿ ಇದನ್ನವ್ರಿಗೆ ಕರ್ಕೊಂಡು ಬಂದ್ರೆ ಜಿಮ್ಮೆದಾರಿ ನಮ್ದು. ನಾವೆಲ್ಲರೂ ಬಂದು ತೋರಿಸ್ಕೊಟ್ಟು
ಮತ್ತು ಇದು ನಮ್ಮ ರಾಜ್ಕುಮಾರ್ ಸರ್ಕಾಸ್ ಏನು ರಾಜ್ಕುಮಾರ್ ಸರ್ಕಾಸ್ ಏನದ ಅವ್ರ ಓನರಿಗೆ ನಾವೆಲ್ಲರೂ ಕಲ್ತು ಹೆಲ್ಪ್ ಮಾಡಿ ಮುಂದುವರ್ಸ್ಬೇಕಂತ ನಮಗೆ ಮಳೆ ಬರ್ತಾ ಇದೆ, ಚೆಂದ ಬರ್ತಾ ಇದೆ ಇಲ್ಲ ಅಲ್ಲಿ ಮುಂದೋಗಿ ತಗೋ ಇತ್ತೀಚೆಗೆ ಧಾರವಾಡದಲ್ಲಿ 2 ಕಡೆ ಪ್ರಾರ್ಥನಾ ಮಂದಿರಗಳಲ್ಲಿ ಕಿಡಿಗೇಡಿಗಳ ಗುಂಪುಗಳು ದಾಳಿ ನಡೆಸಿ ಪಾದ್ರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಾರ್ಥನಾ ಸ್ಥಳದಲ್ಲಿ ವಸ್ತುಗಳನ್ನು ಹಾನಿಗೊಳಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿರುವ 100ಕ್ಕೂ ಅಧಿಕ ಕ್ರೈಸ್ತ ಧರ್ಮಗುರುಗಳು ಇಂತಹ ಕೃತ್ಯ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಪ್ರಾರ್ಥನಾ ಸ್ಥಳಗಳಿಗೆ ಕ್ರೈಸ್ತ ಧರ್ಮ ಗುರುಗಳಿಗೆ ರಕ್ಷಣೆ ಒದಗಿಸಬೇಕು. ಇತ್ತೀಚೆಗೆ ಧಾರವಾಡನಲ್ಲಿ ಕ್ರೈಸ್ತ ಸಭೆಗೆ ನುಗ್ಗಿ ಕ್ರೈಸ್ತ ಸೇವಕರ ಮೇಲೆ ಎಸಗಿದ ದುಷ್ಕೃತ್ಯವನ್ನ ವೀಕ್ಷಿಸಿ ಅದರ ಬಗ್ಗೆ ನ್ಯಾಯ ವಿಚಾರಣೆ ಮಾಡಲು ಧಾರವಾಡ ಮತ್ತು ಹುಬ್ಬಳ್ಳಿಯ ಎಲ್ಲ ಕ್ರೈಸ್ತ ಸಭಾ ಪಾಲಕರು ಒಗ್ಗೂಡಿಸಿ ಕಾನೂನಿನ ಬಗ್ಗೆ, ರಾಜಕೀಯದ ಬಗ್ಗೆ ಹಾಗೂ ಸಮಾಜದ ದಾಖಲೆಯ ಯಾವುದೇ ರೀತಿಯ ಇಟ್ಟುಕೊಳ್ಳುವುದರ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಮಾಡಿ ಘಟನೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ವಿಷಯದ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಮುಂದೆ ಇಂತಹ ಘಟನೆಗಳು ಆಗದಂತೆ ಧ್ವನಿ ಎತ್ತುವುದಾಗಿ ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಜಾಗೀರ್ದಾರ್ ಅವರು ಖಂಡಿತವಾಗಿ ಸಂದೇಶ ರವಾನಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.